ಸಿದ್ದರಾಮಯ್ಯನವರು ಕೊನೆಗೂ ರಾಜೀನಾಮೆ ಕೊಟ್ಟಾಯಿತು. ತದನಂತರ ಫ್ಲೈಟು ಕೂಡ ಹತ್ಯೆ ಆಯಿತು. ಆದರೆ ಮುಂದೇನು ಅನ್ನುವಂಥ ಪ್ರಶ್ನೆ, ರಾಜ್ಯಕ್ಕೆ ನೂತನ ಮುಖ್ಯಮಂತ್ರಿ ಯಾರು ಅಂತ ಹೇಳಿ. ಆ ಘಳಿಗೆ, ಆ ಸನ್ನಿವೇಶ, ಎಂತಹ ವಿರೋಧಿಗಳು ಕೂಡ ಇದ್ದಾಗಲೂ ಕೂಡ ಆ ಪೊಸಿಷನ್ನು, ಆಮೇಲೆ ಅವರ ಮಾತು, ಆ ಇದ್ದಂತಹ ವ್ಯಕ್ತಿತ್ವ ಒಂಥರ ಬೇಸರ ಆಗುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ಆ ಮಾತುಗಳನ್ನು ಆಡಿದಾಗ ಆ ಮಾತಿನಲ್ಲಿದ್ದಂತಹ ವೈಬ್ರೇಷನ್ನು, ಹಿಂದೆ ಇದ್ದಂತಹ ಗತ್ತು ಎಲ್ಲವೂ ಕೂಡ ಹೇಳುತ್ತೆ ಎಷ್ಟು ಒಳಗಡೆಗೆ ನೋವಾಗಿರುತ್ತೆ ಅಂತೇಳಿ. ಆದರೂ ಕೂಡ ಅದನ್ನು ತೋರ್ಪಡಿಸಿದೆ. ನಾವೆಲ್ಲ ಒಗ್ಗಟ್ಟು ಅನ್ನುವಂಥ ಪ್ರದರ್ಶನವನ್ನು ಕಾಂಗ್ರೆಸ್ ಮಾಡಿದೆ. ರಾಜಸ್ಥಾನದ ರೀತಿಯಲ್ಲಿ ಸಾರಿಸ್ಕೊಳ್ಳೋ ರೀತಿಯಲ್ಲಿ ಏನೂ ಮಾಡಲಿಲ್ಲ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ರಾಜ್ಯಪಾಲರ ಅಲಭ್ಯತೆಯಿಂದ ಈಗ ಸ್ವಲ್ಪ ವಿಳಂಬವಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಅಂತೂ ಕೊಟ್ಟಾಗಿದೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಈಗ. ಕಾರಣ, ಪದಗ್ರಹಣ ಆಗಬೇಕು ಅಂತಂದರೆ ಶಾಸಕಾಂಗ ಪಕ್ಷದ ಸಭೆ ಆಗಬೇಕು, CLP ಸಭೆ. ಅದು ಯಾವಾಗ ಅನ್ನುವಂಥ ಪ್ರಶ್ನೆಗಳಿದೆ. ರಾಜ್ಯಪಾಲರ ಅಲಭ್ಯತೆಯಿಂದಾಗಿ ಪ್ರಕ್ರಿಯೆ ಸ್ವಲ್ಪ ವಿಳಂಬವಾಗ್ತಾ ಇದೆ. ಅವರು ಇವತ್ತು ಸಂಜೆ ಬರ್ತಾರೆ, ರಾತ್ರಿ 7 ಗಂಟೆ 7:30 8 ಗಂಟೆ ಅಷ್ಟೊತ್ತಿಗೆ. ಸೊ ಅವ್ರು ಬಂದ ನಂತರ ಆಗಬೇಕಾಗಿರುವಂಥ ಬೆಳವಣಿಗೆ. ಮೊದಲು ಮುಖ್ಯಮಂತ್ರಿಗಳು ಕೊಟ್ಟಂಥ ರಾಜೀನಾಮೆ ಅಂಗೀಕಾರವನ್ನು ಮಾಡಬೇಕಾಗತ್ತೆ. ತದನಂತರ ಕಾಂಗ್ರೆಸ್ನಲ್ಲಿ CLP ಸಭೆ ಆಗಬೇಕಾಗತ್ತೆ. ಅದಾದ ನಂತರ ಹಕ್ಕು ಮಂಡನೆಯನ್ನು ಮಾಡಬೇಕಾಗತ್ತೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ತದನಂತರ ಅವಕಾಶವನ್ನು ಕೊಡ್ತಾರೆ ಪದಗ್ರಹಣ ಕಾರ್ಯಕ್ರಮಕ್ಕೆ. ಅದು ಯಾವಾಗ, ಏನು, ಎತ್ತ ಅನ್ನುವಂಥದ್ದನ್ನು ಈಗ ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಬೆಳವಣಿಗೆ ಅಂತೂ ಈಗ ದಿಢೀರಂತ ಆಗಿರೋದು ರಾಜೀನಾಮೆಯ ವಿಚಾರದಲ್ಲಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಯಿತು. ಈಗ ಆಗಿರುವಂಥ ಬೆಳವಣಿಗೆ, ರಾಜ್ಯಪಾಲರು ಬೆಂಗಳೂರಿಗೆ ಬರೋವರೆಗೂ ಕೂಡ ಏನೂ ಇಲ್ಲ. ರಾಜೀನಾಮೆ ಅಂಗೀಕಾರದ ನಂತರವಷ್ಟೇ ಮುಂದಿನ ಪ್ರಕ್ರಿಯೆ. ಶನಿವಾರ ಶಾಸಕಾಂಗ ಪಕ್ಷದ ಸಭೆ ಸಾಧ್ಯತೆ ಇದೆ. ನಾಳೆ ಆಗುತ್ತೆ ಅಂತ ಇದ್ರು, ಬಟ್ ಅದು ಶನಿವಾರಕ್ಕೆ ಮುಂದೂಡಿಕೆ ಆಗೋ ಸಾಧ್ಯತೆ ಇದೆ. ಕಾರಣ, ರಾಜ್ಯಪಾಲರು ಇಲ್ಲದೆ ಇರೋ ಕಾರಣ. AICCಯಿಂದ ರಾಜ್ಯ ನಾಯಕರಿಗೆ ಈಗ ಸೂಚನೆ ಸಿಗ್ತಾ ಇದೆ. ರಾಜೀನಾಮೆ ಅಂಗೀಕಾರದ ನಂತರ ಚಟುವಟಿಕೆ ಚುರುಕುಗೊಳ್ಳಲಿದೆ. ಅಲ್ಲಿಯವರೆಗೂ ಕೂಡ ಈಗ ಸ್ವಲ್ಪ ಬೆಳವಣಿಗೆಗಳೇನು ಅಂತ ಅಂದರೆ, ದೆಹಲಿಯಿಂದ ಬೆಂಗಳೂರು, ಬೆಂಗಳೂರಿನಿಂದ ದೆಹಲಿ, ಅದಾದ ನಂತರ ಮತ್ತೆ ಬೆಂಗಳೂರು, ಈ ಬೆಳವಣಿಗೆಗಳು ನಡೀತಾ ಇರುತ್ತೆ. ಈಗ ಸ್ವಲ್ಪ ಒಂದು 15-20 ದಿನಗಳವರೆಗೂ ಕೂಡ ಸೆಟಲ್ ಡೌನ್ ಅಂತ ಕರಿತೀವಿ. ಆ ಸೆಟಲ್ ಡೌನ್ ಆಗುವವರೆಗೂ ಕೂಡ ಒಂದಿಷ್ಟು ನಡೆಯುತ್ತೆ. ಮುಖ್ಯಮಂತ್ರಿಯ ಆಯ್ಕೆ ಆಗಬೇಕು CLP ಸಭೆಯಲ್ಲಿ. ಅದಾದ ನಂತರ ಆಗಬೇಕಾಗಿರುವಂಥದ್ದು, ಅದರಲ್ಲಿ ಯಾರು ಮಂತ್ರಿ ಪ್ರಮಾಣ ತಗೊಳ್ಬೇಕು, ಅದಾದ ನಂತರ ಯಾರು ಮಂತ್ರಿಗಳಾಗಬೇಕು, ಕ್ಯಾಬಿನೆಟ್ನಲ್ಲಿ ಯಾರು ಬರಬೇಕು. ಈಗ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಟಿರೋದ್ರಿಂದ ಅಂಗೀಕಾರ ಆದ ತಕ್ಷಣ ಇಡೀ ಕ್ಯಾಬಿನೆಟ್ ಮುಗಿಯುತ್ತೆ. ಹಂಗಾಮಿಯಾಗಿ ಇತ್ಕೊಳ್ತಾರೆ ಎಲ್ಲರೂ ಕೂಡ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದನ್ನ ನೀವು ಕೂಡ ರಾಜಕೀಯ ವರದಿಯನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ. ಈ ಥರ ಕ್ಲೀನಾಗಿ, ಸ್ಮೂತಾಗಿ ಇದು ರನ್ ಆಗತ್ತೆ, ಇಷ್ಟು ಕ್ಲಿಯರ್ ಆಗಿ ಕಾಂಗ್ರೆಸ್ ಯಾವುದು ಗಜಿಬಿಜಿ ಮಾಡ್ಕೊಳ್ಳಾರ್ದೇ ಮಾಡ್ಕೊಳ್ಳುತ್ತೆ ಅಂತ ನೀವು ಕೂಡ ಲೆಕ್ಕ ಹಾಕಿರ್ಲಿಕ್ಕಿಲ್ವೇನೋ? ಇಷ್ಟು ಸ್ಮೂತಾಗಿ ಆಗುತ್ತೆ ಇದು ಅಂತ ಹೇಳಿ. ಕಾರಣ, ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿಗಳನ್ನು ನೋಡಿದಾಗ ಇದು ಗಜಿಬಿಜಿನೇ ಆಗುತ್ತೆ ಇಲ್ಲಿ. ಕಾರಣ, ಇಲ್ಲಿ ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗ್ಗಳಲ್ಲೆಲ್ಲ ನೋಡ್ಬಿಟ್ಟಿದ್ದೀವಿ. ಆಪ್ತರೆಲ್ಲ ಏನು ಕಿವಿ ಉತ್ತಾರೋ, ಸಿದ್ದರಾಮಯ್ಯನವರು ಹೇಗೆ ನಡ್ಕೊಳ್ತಾರೋ ಅನ್ನೋದಿತ್ತು. ಬಟ್ ಸಿದ್ದರಾಮಯ್ಯನವರ ರಾಜಕೀಯ ಆ ಅನುಭವ ಇವತ್ತು ನಿಜವಾಗಿಯೂ ಕೂಡ ತೋರಿಸುತ್ತೆ ಹೇಗೆ ನಾನು ಎಕ್ಸಿಟ್ ಆಗಬೇಕಾಗಿತ್ತು ಅನ್ನೋದನ್ನು. ಇವತ್ತು ಆ ಎಕ್ಸಿಟ್ ಆಗೋದನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಒಟ್ಟಾರೆ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ ರವೀಶ್. ಅರುಣ್, ಖಂಡಿತವಾಗಿ ಕೂಡ ಸುಮಾರು ಒಂದು 8-10 CMಗಳ ನಿರ್ಗಮನ ಆದಿಯನ್ನು ನಾವು ಕಂಡಿದ್ದೇವೆ. ಆದರೆ ಇಷ್ಟು ಎಲ್ಲೋ ಒಂದು ಕಡೆ ಈ ಪ್ಯಾಟರ್ನಲ್ಲಿ ನಿರ್ಗಮನ ಆಗುತ್ತೆ ಅಂತ ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರ ಗತ್ತು ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಮಾಡ್ತಾ ಇದ್ರು. ಅಂದರೆ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ನೋಡ್ತಾ ಇರಿ. ಜೊತೆಗೆ ಎಲ್ಲೋ ಒಂದು ಕಡೆ ಅಧಿಕಾರ ಹಸ್ತಾಂತರ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಂಘರ್ಷಗಳಾಗ್ಬಿಡುತ್ತೆ, ಈ ರೀತಿಯ ವ್ಯಾಖ್ಯಾನಗಳಿತ್ತು. ಜೊತೆಗೆ ಕಾಂಗ್ರೆಸ್ನ ಒಳಗಡೆ ಕೂಡ ಕೆಲವರಿಗೆ ಒಂದು ರೀತಿಯಲ್ಲಿ ಆತಂಕವೂ ಕೂಡ ಇತ್ತು. ಆದರೆ ಅದ್ಯಾವುದಕ್ಕೂ ಕೂಡ CM ಸಿದ್ದರಾಮಯ್ಯ ಅವರು ಆಸ್ಪದವನ್ನು ಮಾಡಿಕೊಡಲೇ ಇಲ್ಲ.
ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವಾಗ ಸೂಚನೆಯನ್ನು ಕೊಡ್ತೋ ಆಗಲೇ ಅವರು ನಾನು ಯಾವುದೇ ರೀತಿಯ ಸಂಘರ್ಷಕ್ಕೆ ಇಳಿಬಾರ್ದು, ಕೊಟ್ಟ ಮಾತಿನಂತೆ ನಾನು ಇಳಿದು ಹೋಗಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ ಡೆಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದ ಬಳಿಕ CM ಸಿದ್ದರಾಮಯ್ಯವರ ಪ್ರತಿ ಹಂತದ ನಡೆ ನುಡಿಯಲ್ಲೂ ಕೂಡ ಎಲ್ಲೂ ವ್ಯತ್ಯಾಸಗಳೇ ಕಾಣಿಸ್ಲಿಲ್ಲ. ಯಾರೇ ಹೋಗಿ ಇಲ್ಲ ಶಾಸಕರ ಕೇಳಬೇಕಾಗಿತ್ತು, ಶಾಸಕರ ಬೆಂಬಲ ನಿಮಗಿದೆ, ಈಗ ಮಾಡಬಾರ್ದಾಗಿತ್ತು, ಸಡನ್ನಾಗಿ ಕರೆಸ್ಬಿಟ್ರು, ನಿಮ್ಮ ರಿಸೈನ್ ಮಾಡಿ ಅಂತ ಹೇಳ್ಬಿಟ್ರು, ಬೇರೆಯವರು ಬೇಕಾದ ರೀತಿಯಲ್ಲೂ ಕೂಡ ಕಿವಿಯಲ್ಲೂ ಓದ್ತಾ ಇದ್ರು ಕೂಡ ಸಿದ್ದರಾಮಯ್ಯನವ್ರದ್ದು 1000 ಮಾತಿಗೆ ಒಂದೇ ಒಂದು ಮಾತು ಇರಲಿಲ್ಲ. ಮೌನಕ್ಕೆ ಶರಣರಾಗಿದ್ರು. ಅಂದರೆ ಅವ್ರಿಗೆ ಕ್ಲಿಯರ್ ಆಗಿದ್ರು, ನಾನು ಏನು ಮಾಡಬೇಕು, ನನ್ನ ಹಾದಿ ಏನು ಅನ್ನೋದು ಕೂಡ ಸ್ಪಷ್ಟ ಅಂತ. ಆ ಕಾರಣಗಳಿಗೋಸ್ಕರವಾಗಿ ಇವತ್ತು ಭಾಳಷ್ಟು ದಿನ ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದಂಥ ಸಿದ್ದರಾಮಯ್ಯರು, ಅಂದರೆ 48 ವರ್ಷ ಆಗಿದೆ, 2028ಕ್ಕೆ 50 ವರ್ಷಗಳಾಗುತ್ತೆ ಅವ್ರು ರಾಜಕಾರಣ ಶುರು ಮಾಡಿ. ಹಾಗಾಗಿ ಇಂಥ ಅನುಭವ ಇರತಕ್ಕಂಥ ಸಿದ್ದರಾಮಯ್ಯನವರು 4 ಗೋಡೆ ಮಧ್ಯೆ ಯಾರಿಗೆ ಏನೆಲ್ಲ ಹೇಳಬೇಕು ಅದನ್ನು ಕನ್ವೆ ಮಾಡಿದ್ರು. ಮತ್ತೆ ಬಹಿರಂಗವಾಗಿ ಮಾಧ್ಯಮಗಳಿಗೆ ಮತ್ತು ಜನರಿಗೆ ಏನೆಲ್ಲ ಹೇಳಬೇಕು ಅದನ್ನು ಕೂಡ ಕನ್ವೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಅವರ ಬಳಿ ಇದ್ದದ್ದು ಒಂದೇ, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೇನೆ ಅಂತ ಪದೇ ಹೇಳ್ತಾ ಇದೆ. ಹಾಗಾಗಿ ಅದನ್ನು ಮಾಡಿದ್ದೀನಿ, ಹೈಕಮಾಂಡ್ ಹೇಳ್ತು, ನಾನು ಸ್ವಯಂ ಪ್ರೇರಿತವಾಗಿ ರಿಸೈನ್ ಮಾಡಿದ್ದೇನೆ ಅಂತ ಬಹಿರಂಗವಾಗಿ ಹೇಳಿದರು. ಹಾಗಾಗಿ ಇದೆಲ್ಲವನ್ನೂ ಕೂಡ ನೋಡಿದ್ರೆ ಮುಂದಿನ ಪ್ರಕ್ರಿಯೆಗಳು ಕೂಡ ಸುಸೂತ್ರವಾಗಿ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರು ಈ ಕ್ಷಣದ ತನಕ ನಡೆದುಕೊಂಡಂಥ ರೀತಿ ನೋಡಿದ್ರೆ ಮುಂದಿನ CM ಆಯ್ಕೆ ಸಂದರ್ಭದಲ್ಲೂ ಕೂಡ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಸುಲಲಿತವಾಗಿ ಸುಗಮವಾಗಿ ನಡೆಯುತ್ತೆ. ಆದರೆ ಕ್ಯಾಬಿನೆಟ್ಗೆ ಯಾರು ಇರಬೇಕು ಯಾರು ಬೇಡ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಕಸಿವಿಸಿ ಆದರೂ ಕೂಡ ಅದು ಆಂತರಿಕ ಮಟ್ಟದಲ್ಲಿ ಇರುತ್ತೆ. ಬಹಿರಂಗವಾಗಿ ಈಗಲೇ ಸ್ಫೋಟಗೊಳ್ಳುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅವರನ್ನು ಕೂಡ ಒಂದು ರೀತಿಯಲ್ಲಿ ಮನವೊಲಿಸಿಕೊಂಡು ಜೊತೆಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ನೂತನ ಕ್ಯಾಬಿನೆಟ್ ರಚನೆ ಆಗುತ್ತೆ. ಜೊತೆಗೆ KPCC ಅಧ್ಯಕ್ಷ ಸ್ಥಾನವೂ ಕೂಡ ಅದೇ ರೀತಿ ಆಯ್ಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಈಗ ಹೇಗೆ ನಡ್ಕೊಂಡಿದ್ದಾರೋ ಅದೇ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ನಡೆಸ್ಕೊಳ್ಳುತ್ತೆ, ಮತ್ತೆ DK ಶಿವಕುಮಾರ್ ಅವರು ಕೂಡ ನಡೆಸ್ಕೊಳ್ಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಏನೋ ಕಸಿವಿಸಿ ಆಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ ಅಂದ್ಕೊಂಡವ್ರಿಗೆ ಒಂದು ರೀತಿಯಲ್ಲಿ ಇವತ್ತಿನ ಮಟ್ಟಿಗೆ ಶಾಕ್ ಅಂತಾನೆ ಹೇಳ್ಬೋದು ಅರುಣ್. ಎಸ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ವಾಪಸ್ ಬರ್ತೀನಿ ನಾನು. ಬಹಳ 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 ಇತಿಹಾಸದಲ್ಲಿ ಒಂದು ಅಚ್ಚಳಿಯದೆ ಉಳಿಯುವಂತಹ ಕ್ಷಣಗಳಿವೆಲ್ಲ.